ಸಾಂಸ್ಕೃತಿಕ ನಗರಿ ಮೈಸೂರು ಡ್ರಗ್ ಸಿಟಿಯಾಗಿ ಬದಲಾಗ್ತಾ ಇದೆಯಾ? ಇಂತಹ ಅನುಮಾನ ಬರೋದಕ್ಕೆ ಕಾರಣ ದಿನೇ ದಿನೇ ಹೊಸದಾಗಿ ಕೇಳಿ ಬರ್ತಾ ಇರೋ ಒಂದೊಂದೇ ಡ್ರಗ್ಸ್ ಪ್ರಕರಣಗಳು. ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಡ್ರಗ್ಸ್ ಪ್ರಕರಣಗಳು ಇದೀಗ ಮೈಸೂರು ಗ್ರಾಮಾಂತರಕ್ಕೂ ಹಬ್ಬಿರೋದು ಮೈಸೂರಿಗರನ್ನ ಬೆಚ್ಚಿ ಬೀಳಿಸಿ. ಸಾಂಸ್ಕೃತಿಕ ನಗರಿಯಲ್ಲಿ ಡ್ರಗ್ ಮಾಫಿಯಾ, ಮಾದಕ ಲೋಕಕ್ಕೆ ಬೆಚ್ಚಿಬಿತ್ತು ಮೈಸೂರು. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಲ್ಲಿ ನಶೆಯ ಘಾಟು ಜೋರಾಗಿದೆ. ಈಗಾಗಲೇ 10 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಜೊತೆಗೆ ತನಿಖೆಯನ್ನ ಮುಂದುವರೆಸಿದ ಪೊಲೀಸರಿಗೆ ಬಗೆದಷ್ಟು ಮಾದಕ ಲೋಕದ ಜಾಲ ಬಯಲಾಗಿದೆ. ಇದು ಮೈಸೂರು ಹೊರವಲಯದ ಗ್ರಾಮೀಣ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಪ್ರಶಾಂತ ಜಾಯ ಬಡಾವಣೆ. ಈ ಬಡಾವಣೆಯಲ್ಲಿ ಉತ್ತರ ಭಾರತದಿಂದ ಬಂದಿದ್ದ ದಂಪತಿ ಡ್ರಗ್ ವ್ಯವಹಾರ ನಡೆಸ್ತಾ ಇದ್ರು ಎಂಬ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಮಾಹಿತಿ ಪಡೆದ ಮೈಸೂರು ಗ್ರಾಮಾಂತರ ಪೊಲೀಸರು ಈ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ ಅಪಾರ ಪ್ರಮಾಣದ ಡ್ರಗ್ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಕೆಲ ತಿಂಗಳ ಹಿಂದೆ ಮೈಸೂರಿಗೆ ಬಂದು ಮನೆಯನ್ನ ಬಾಡಿಗೆಗೆ ಪಡೆದಿದ್ದ ಉತ್ತರ ಭಾರತದ ದಂಪತಿ ಮನೆ ಜೊತೆಗೆ ಕೆಳಗಿದ್ದ ಮಳಿಗೆಯನ್ನ ಬಾಡಿಗೆಗೆ ಪಡೆದಿದ್ರು. ಇದೇ ಮಳಿಗೆಯಲ್ಲಿ ಬ್ಯಾರೆಲ್ಗಳಲ್ಲಿ ಡ್ರಗ್ಸ್ ತಯಾರಿಕೆಗೆ ಬೇಕಾದ ಕೆಮಿಕಲ್ಗಳನ್ನು ತುಂಬಿ ಇಟ್ಟಿರುವುದು ಬೆಳಕಿಗೆ ಬಂದಿದೆ. ಈಗಾಗಲೇ 2 ಮಳಿಗೆಗಳಿರುವಂತಹ ಈ ಒಂದು ಮನೆಯಲ್ಲಿ ಪಕ್ಕದ ಮನೆಯಲ್ಲೂ ಕೂಡ ಸುಮಾರು 4-5 ಬ್ಯಾರೆಲ್ಗಳನ್ನು ಇಟ್ಟು ಒಂದಷ್ಟು ಕೆಮಿಕಲ್ಸ್ ಗಳು ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಸೊ ಹೀಗಾಗಿ ಪೊಲೀಸರು ಆ ಒಂದು ಕೆಮಿಕಲ್ಸ್ ಗಳಿರುವುದರ ಜೊತೆಗೆ ಇಲ್ಲಿ ಸಿಕ್ಕುವಂತಹ ವಸ್ತುಗಳನ್ನು ಕೂಡ ಈಗಾಗಲೇ ಎಫ್ಎಸ್ಎಲ್ ಕಳಿಸಿದ್ದಾರೆ. ಸೊ ಹೀಗಾಗಿ ಎಫ್ಎಸ್ಎಲ್ ರಿಪೋರ್ಟ್ ಬಂದ ನಂತರದಲ್ಲಿ ನಿಜಕ್ಕೂ ಕೂಡ ಇಲ್ಲಿ ಮಾದಕ ದ್ರವ್ಯವನ್ನು ತಯಾರು ಮಾಡ್ತಾ ಇದ್ರ ಅಥವಾ ಈ ಅಂಗಡಿ ಯಾರಿಗೆ ಸೇರಿದ್ದು, ಈ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಗಳಿರ್ಬೋದು, ಜೊತೆಗೆ ಈತ ಎಷ್ಟು ದಿನಗಳಿಂದ ಇಲ್ಲಿಗೆ ಬಂದಿದ್ದ, ಇದರ ಬಗ್ಗೆ ಒಂದಷ್ಟು ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ಡ್ರಗ್ಸ್ ಜಾಲದ ವಿರುದ್ಧ ಯದುವೀರ್ ಕಿಡಿ ಕೂಡಲೇ ಇವರು ಸೂಕ್ತವಾದಂತಹ ಕ್ರಮ ತಗೋಬೇಕಾಗಿದೆ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಏನಕ್ಕಿಂತ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಈ 3-4 ಪ್ರಕರಣವನ್ನು ಕೂಡ ಇಲ್ಲಿಯ ಸ್ಥಳೀಯ ಪೊಲೀಸ್ಗೆ ಇದ್ರ ಬಗ್ಗೆ ಅರಿವುನೇ ಇರಲಿಲ್ಲ, ರಾಜ್ಯ ಪೊಲೀಸ್ಗೂ ಇರಲಿಲ್ಲ. ಅಂದ್ರೆ ಯಾಕೆ ನಮ್ಮ ರಾಜ್ಯದ ಪೊಲೀಸ್ಗೆ ಇವರು ಯಾವುದೇ ರೀತಿಯ ಒಂದು ವಿಶ್ವಾಸಕ್ಕೆ ತಗೋತಾ ಇಲ್ಲ ಅಂತಾನು ಕೂಡ ನಮ್ಗೆ ಸಹಜವಾಗಿ ಒಂದು ಪ್ರಶ್ನೆ ಇರುತ್ತೆ. ಅಂದ್ರೆ ಈ ನಮ್ಮ ಪೊಲೀಸು ಕೂಡ ಇದರಲ್ಲೇ ಶಾಮೀಲಿದ್ದಾರೆ ಅಂತ ಒಂದು ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಡ್ರಗ್ಸ್ ಘಾಟು ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಎನ್ಸಿಬಿ ಅಧಿಕಾರಿಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಬಹುದೊಡ್ಡ ಡ್ರಗ್ಸ್ ಜಾಲ ಬಟಾಬಯಲಾಗಿದೆ. ಕ್ಯಾಮರಾಮನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಾಂಸ್ಕೃತಿಕ ನಗರಿ ಮೈಸೂರು ಡ್ರಗ್ ಸಿಟಿಯಾಗಿ ಬದಲಾಗ್ತಾ ಇದೆಯಾ? ಇಂತಹ ಅನುಮಾನ ಬರೋದಕ್ಕೆ ಕಾರಣ ದಿನೇ ದಿನೇ ಹೊಸದಾಗಿ ಕೇಳಿ ಬರ್ತಾ ಇರೋ ಒಂದೊಂದೇ ಡ್ರಗ್ಸ್ ಪ್ರಕರಣಗಳು. ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಡ್ರಗ್ಸ್ ಪ್ರಕರಣಗಳು ಇದೀಗ ಮೈಸೂರು ಗ್ರಾಮಾಂತರಕ್ಕೂ ಹಬ್ಬಿರೋದು ಮೈಸೂರಿಗರನ್ನ ಬೆಚ್ಚಿ ಬೀಳಿಸಿ. ಸಾಂಸ್ಕೃತಿಕ ನಗರಿಯಲ್ಲಿ ಡ್ರಗ್ ಮಾಫಿಯಾ, ಮಾದಕ ಲೋಕಕ್ಕೆ ಬೆಚ್ಚಿಬಿತ್ತು ಮೈಸೂರು. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಲ್ಲಿ ನಶೆಯ ಘಾಟು ಜೋರಾಗಿದೆ. ಈಗಾಗಲೇ 10 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಜೊತೆಗೆ ತನಿಖೆಯನ್ನ ಮುಂದುವರೆಸಿದ ಪೊಲೀಸರಿಗೆ ಬಗೆದಷ್ಟು ಮಾದಕ ಲೋಕದ ಜಾಲ ಬಯಲಾಗಿದೆ. ಇದು ಮೈಸೂರು ಹೊರವಲಯದ ಗ್ರಾಮೀಣ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಪ್ರಶಾಂತ ಜಾಯ ಬಡಾವಣೆ. ಈ ಬಡಾವಣೆಯಲ್ಲಿ ಉತ್ತರ ಭಾರತದಿಂದ ಬಂದಿದ್ದ ದಂಪತಿ ಡ್ರಗ್ ವ್ಯವಹಾರ ನಡೆಸ್ತಾ ಇದ್ರು ಎಂಬ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಮಾಹಿತಿ ಪಡೆದ ಮೈಸೂರು ಗ್ರಾಮಾಂತರ ಪೊಲೀಸರು ಈ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ ಅಪಾರ ಪ್ರಮಾಣದ ಡ್ರಗ್ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಕೆಲ ತಿಂಗಳ ಹಿಂದೆ ಮೈಸೂರಿಗೆ ಬಂದು ಮನೆಯನ್ನ ಬಾಡಿಗೆಗೆ ಪಡೆದಿದ್ದ ಉತ್ತರ ಭಾರತದ ದಂಪತಿ ಮನೆ ಜೊತೆಗೆ ಕೆಳಗಿದ್ದ ಮಳಿಗೆಯನ್ನ ಬಾಡಿಗೆಗೆ ಪಡೆದಿದ್ರು. ಇದೇ ಮಳಿಗೆಯಲ್ಲಿ ಬ್ಯಾರೆಲ್ಗಳಲ್ಲಿ ಡ್ರಗ್ಸ್ ತಯಾರಿಕೆಗೆ ಬೇಕಾದ ಕೆಮಿಕಲ್ಗಳನ್ನು ತುಂಬಿ ಇಟ್ಟಿರುವುದು ಬೆಳಕಿಗೆ ಬಂದಿದೆ. ಈಗಾಗಲೇ 2 ಮಳಿಗೆಗಳಿರುವಂತಹ ಈ ಒಂದು ಮನೆಯಲ್ಲಿ ಪಕ್ಕದ ಮನೆಯಲ್ಲೂ ಕೂಡ ಸುಮಾರು 4-5 ಬ್ಯಾರೆಲ್ಗಳನ್ನು ಇಟ್ಟು ಒಂದಷ್ಟು ಕೆಮಿಕಲ್ಸ್ ಗಳು ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಸೊ ಹೀಗಾಗಿ ಪೊಲೀಸರು ಆ ಒಂದು ಕೆಮಿಕಲ್ಸ್ ಗಳಿರುವುದರ ಜೊತೆಗೆ ಇಲ್ಲಿ ಸಿಕ್ಕುವಂತಹ ವಸ್ತುಗಳನ್ನು ಕೂಡ ಈಗಾಗಲೇ ಎಫ್ಎಸ್ಎಲ್ ಕಳಿಸಿದ್ದಾರೆ. ಸೊ ಹೀಗಾಗಿ ಎಫ್ಎಸ್ಎಲ್ ರಿಪೋರ್ಟ್ ಬಂದ ನಂತರದಲ್ಲಿ ನಿಜಕ್ಕೂ ಕೂಡ ಇಲ್ಲಿ ಮಾದಕ ದ್ರವ್ಯವನ್ನು ತಯಾರು ಮಾಡ್ತಾ ಇದ್ರ ಅಥವಾ ಈ ಅಂಗಡಿ ಯಾರಿಗೆ ಸೇರಿದ್ದು, ಈ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಗಳಿರ್ಬೋದು, ಜೊತೆಗೆ ಈತ ಎಷ್ಟು ದಿನಗಳಿಂದ ಇಲ್ಲಿಗೆ ಬಂದಿದ್ದ, ಇದರ ಬಗ್ಗೆ ಒಂದಷ್ಟು ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ಡ್ರಗ್ಸ್ ಜಾಲದ ವಿರುದ್ಧ ಯದುವೀರ್ ಕಿಡಿ ಕೂಡಲೇ ಇವರು
ಸೂಕ್ತವಾದಂತಹ ಕ್ರಮ ತಗೋಬೇಕಾಗಿದೆ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಏನಕ್ಕಿಂತ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಈ 3-4 ಪ್ರಕರಣವನ್ನು ಕೂಡ ಇಲ್ಲಿಯ ಸ್ಥಳೀಯ ಪೊಲೀಸ್ಗೆ ಇದ್ರ ಬಗ್ಗೆ ಅರಿವುನೇ ಇರಲಿಲ್ಲ, ರಾಜ್ಯ ಪೊಲೀಸ್ಗೂ ಇರಲಿಲ್ಲ. ಅಂದ್ರೆ ಯಾಕೆ ನಮ್ಮ ರಾಜ್ಯದ ಪೊಲೀಸ್ಗೆ ಇವರು ಯಾವುದೇ ರೀತಿಯ ಒಂದು ವಿಶ್ವಾಸಕ್ಕೆ ತಗೋತಾ ಇಲ್ಲ ಅಂತಾನು ಕೂಡ ನಮ್ಗೆ ಸಹಜವಾಗಿ ಒಂದು ಪ್ರಶ್ನೆ ಇರುತ್ತೆ. ಅಂದ್ರೆ ಈ ನಮ್ಮ ಪೊಲೀಸು ಕೂಡ ಇದರಲ್ಲೇ ಶಾಮೀಲಿದ್ದಾರೆ ಅಂತ ಒಂದು ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಡ್ರಗ್ಸ್ ಘಾಟು ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಎನ್ಸಿಬಿ ಅಧಿಕಾರಿಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಬಹುದೊಡ್ಡ ಡ್ರಗ್ಸ್ ಜಾಲ ಬಟಾಬಯಲಾಗಿದೆ. ಕ್ಯಾಮರಾಮನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಾಂಸ್ಕೃತಿಕ ನಗರಿ ಮೈಸೂರು ಡ್ರಗ್ ಸಿಟಿಯಾಗಿ ಬದಲಾಗ್ತಾ ಇದೆಯಾ? ಇಂತಹ ಅನುಮಾನ ಬರೋದಕ್ಕೆ ಕಾರಣ ದಿನೇ ದಿನೇ ಹೊಸದಾಗಿ ಕೇಳಿ ಬರ್ತಾ ಇರೋ ಒಂದೊಂದೇ ಡ್ರಗ್ಸ್ ಪ್ರಕರಣಗಳು. ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಡ್ರಗ್ಸ್ ಪ್ರಕರಣಗಳು ಇದೀಗ ಮೈಸೂರು ಗ್ರಾಮಾಂತರಕ್ಕೂ ಹಬ್ಬಿರೋದು ಮೈಸೂರಿಗರನ್ನ ಬೆಚ್ಚಿ ಬೀಳಿಸಿ. ಸಾಂಸ್ಕೃತಿಕ ನಗರಿಯಲ್ಲಿ ಡ್ರಗ್ ಮಾಫಿಯಾ, ಮಾದಕ ಲೋಕಕ್ಕೆ ಬೆಚ್ಚಿಬಿತ್ತು ಮೈಸೂರು. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಲ್ಲಿ ನಶೆಯ ಘಾಟು ಜೋರಾಗಿದೆ. ಈಗಾಗಲೇ 10 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಜೊತೆಗೆ ತನಿಖೆಯನ್ನ ಮುಂದುವರೆಸಿದ ಪೊಲೀಸರಿಗೆ ಬಗೆದಷ್ಟು ಮಾದಕ ಲೋಕದ ಜಾಲ ಬಯಲಾಗಿದೆ. ಇದು ಮೈಸೂರು ಹೊರವಲಯದ ಗ್ರಾಮೀಣ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಪ್ರಶಾಂತ ಜಾಯ ಬಡಾವಣೆ. ಈ ಬಡಾವಣೆಯಲ್ಲಿ ಉತ್ತರ ಭಾರತದಿಂದ ಬಂದಿದ್ದ ದಂಪತಿ ಡ್ರಗ್ ವ್ಯವಹಾರ ನಡೆಸ್ತಾ ಇದ್ರು ಎಂಬ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಮಾಹಿತಿ ಪಡೆದ ಮೈಸೂರು ಗ್ರಾಮಾಂತರ ಪೊಲೀಸರು ಈ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ ಅಪಾರ ಪ್ರಮಾಣದ ಡ್ರಗ್ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಕೆಲ ತಿಂಗಳ ಹಿಂದೆ ಮೈಸೂರಿಗೆ ಬಂದು ಮನೆಯನ್ನ ಬಾಡಿಗೆಗೆ ಪಡೆದಿದ್ದ ಉತ್ತರ ಭಾರತದ ದಂಪತಿ ಮನೆ ಜೊತೆಗೆ ಕೆಳಗಿದ್ದ ಮಳಿಗೆಯನ್ನ ಬಾಡಿಗೆಗೆ ಪಡೆದಿದ್ರು. ಇದೇ ಮಳಿಗೆಯಲ್ಲಿ ಬ್ಯಾರೆಲ್ಗಳಲ್ಲಿ ಡ್ರಗ್ಸ್ ತಯಾರಿಕೆಗೆ ಬೇಕಾದ ಕೆಮಿಕಲ್ಗಳನ್ನು ತುಂಬಿ ಇಟ್ಟಿರುವುದು ಬೆಳಕಿಗೆ ಬಂದಿದೆ. ಈಗಾಗಲೇ 2 ಮಳಿಗೆಗಳಿರುವಂತಹ ಈ ಒಂದು ಮನೆಯಲ್ಲಿ ಪಕ್ಕದ ಮನೆಯಲ್ಲೂ ಕೂಡ ಸುಮಾರು 4-5 ಬ್ಯಾರೆಲ್ಗಳನ್ನು ಇಟ್ಟು ಒಂದಷ್ಟು ಕೆಮಿಕಲ್ಸ್ ಗಳು ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಸೊ ಹೀಗಾಗಿ ಪೊಲೀಸರು ಆ ಒಂದು ಕೆಮಿಕಲ್ಸ್ ಗಳಿರುವುದರ ಜೊತೆಗೆ ಇಲ್ಲಿ ಸಿಕ್ಕುವಂತಹ ವಸ್ತುಗಳನ್ನು ಕೂಡ ಈಗಾಗಲೇ ಎಫ್ಎಸ್ಎಲ್ ಕಳಿಸಿದ್ದಾರೆ. ಸೊ ಹೀಗಾಗಿ ಎಫ್ಎಸ್ಎಲ್ ರಿಪೋರ್ಟ್ ಬಂದ ನಂತರದಲ್ಲಿ ನಿಜಕ್ಕೂ ಕೂಡ ಇಲ್ಲಿ ಮಾದಕ ದ್ರವ್ಯ ತಯಾರು ಮಾಡ್ತಾ ಇದ್ರ ಅಥವಾ ಈ ಅಂಗಡಿ ಯಾರಿಗೆ ಸೇರಿದ್ದು, ಈ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಗಳಿರ್ಬೋದು, ಜೊತೆಗೆ ಈತ ಎಷ್ಟು ದಿನಗಳಿಂದ ಇಲ್ಲಿಗೆ ಬಂದಿದ್ದ, ಇದರ ಬಗ್ಗೆ ಒಂದಷ್ಟು ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ಡ್ರಗ್ಸ್ ಜಾಲದ ವಿರುದ್ಧ ಯದುವೀರ್ ಕಿಡಿ ಕೂಡಲೇ ಇವರು ಸೂಕ್ತವಾದಂತಹ ಕ್ರಮ ತಗೋಬೇಕಾಗಿದೆ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಏನಕ್ಕಿಂತ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಈ 3-4 ಪ್ರಕರಣವನ್ನು ಕೂಡ ಇಲ್ಲಿಯ ಸ್ಥಳೀಯ ಪೊಲೀಸ್ಗೆ ಇದ್ರ ಬಗ್ಗೆ ಅರಿವುನೇ ಇರಲಿಲ್ಲ, ರಾಜ್ಯ ಪೊಲೀಸ್ಗೂ ಇರಲಿಲ್ಲ. ಅಂದ್ರೆ ಯಾಕೆ ನಮ್ಮ ರಾಜ್ಯದ ಪೊಲೀಸ್ಗೆ ಇವರು ಯಾವುದೇ ರೀತಿಯ ಒಂದು ವಿಶ್ವಾಸಕ್ಕೆ ತಗೋತಾ ಇಲ್ಲ ಅಂತಾನು ಕೂಡ ನಮ್ಗೆ ಸಹಜವಾಗಿ ಒಂದು ಪ್ರಶ್ನೆ ಇರುತ್ತೆ. ಅಂದ್ರೆ ಈ ನಮ್ಮ ಪೊಲೀಸು ಕೂಡ ಇದರಲ್ಲೇ ಶಾಮೀಲಿದ್ದಾರೆ ಅಂತ ಒಂದು ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಡ್ರಗ್ಸ್ ಘಾಟು ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಎನ್ಸಿಬಿ ಅಧಿಕಾರಿಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಬಹುದೊಡ್ಡ ಡ್ರಗ್ಸ್ ಜಾಲ ಬಟಾಬಯಲಾಗಿದೆ. ಕ್ಯಾಮರಾಮನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.